ಬಿಡಾಕತ್ತೀನಿ ಬಡ ರೊಟ್ಟಿ ಹುಡುಗಿಸಿ ವಿಡಿಯೋ ಮಾಡತ್ತೀನಿ. ಯಾಕಂದ್ರೆ ಮಾತಾಡೋ ಮಾತುಗಳು ಮರ್ತೇ ಹೋಗ್ಬಿಟ್ಟಿರ್ತೀನಿ. ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಸ್ನೆಸ್ ಮಧ್ಯಾಹ್ನ ಟೈಮಲ್ಲಿ ಮೀಟಿಂಗ್ ಇರ್ತೈತಿ. ನೀವು ಮೀಟಿಂಗ್ದಾಗ ಸಿಕ್ಕಾಪಟ್ಟೆ ಬಿಜಿ ಇರ್ತೀವಿ. ಬಿಸ್ನೆಸ್ ಮಾಡಾಕತ್ತೀವಿ ಅಂದ್ಮೇಲೆ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಆಗಿ ಮಾಡ್ಬೇಕಾಕೈತಿ. ನಾನು ಮುಂಜಾನೆ 7 ಗಂಟೆಗೆ ಹಚ್ಚಿ ಬೈದಾರು. ನೋಡ್ರಿ ಎಷ್ಟು ರೊಟ್ಟಿ ಮಾಡಿದೆ, ಎಷ್ಟು ರೊಟ್ಟಿ ಐತಿ. ಕೆಲಸ ಎಲ್ಲ ಆಯ್ತು. ಜಳಕ ಮಾಡಿ ಬಂದು ಒಳಕ ಹೊಟ್ಟೆಸಿ ಯಾರ ಕೂಸು ಹುಟ್ಟಕ್ಕಿನ ಮೊದಲೇನೋ ಕುಂಚಿಗೇನು ಕುಲಾಯಿ ಹೊಲ್ದಿಟ್ಟಿದ್ರು. ಹಂಗೆ ನಂದಿನ ಜಳಕನ ಮಾಡಿಲ್ಲ, ಊಟ ಚಿಂತೆ ಮಾಡತ್ತೀನಿ. ಸಣ್ಣ ಮಕ್ಳು ಹಾಕ್ಯಾಳ ಅಂತೇಳಿ ನಗಾಕ್ ಹೋಗ್ಬೇಡ್ರಿ, ಮರ್ಯಾದಿಲ್ಲ ಹುಡ್ಯಕ್ಕೆ. ಸಾಕಾಗೈತ್ರಿ ನನಗಂತೂ. ನಾನೊಂದು ಮಾಡಕ್ ಹೋದ್ರೆ ಅವ್ರೊಂದು ಮಾಡ್ತಾರ. 9 ಅಲಾಕತ್ತಿನ ಜಳಕಿಲ್ಲ ಅಂದ್ರೆ ಯಾರೇ ಮನ್ಯಾಗ ಹಿರಿಯರು ಇದ್ರೆ ತಿಳ್ಕೊಂಡು ನೀವು ಕ್ಯಾಕರ್ಸ್ ಮಕ್ಕ ಕೂಗುದು ಮಕ್ಕಳ ಅವ್ರು ಉಗುಳ್ನಾಗ ಜಳಕ ಮಾಡ್ಬೇಕ. ಆಯ್ತು ನೋಡ್ರಿ, ಇಷ್ಟೊತ್ತಾಯ್ತು. ಎಲ್ಲ ಕಸ ಹುಡ್ಗೋದು ಬಂಡೆ ಏನೊಂದು 10 ಮಂದಿ ಇದ್ದವ್ರು ಹಂಗೆ ಸಿಂಗ್ ತುಂಬ ಬಾಣೆ ತೊಗೊಂಬಿಟ್ಟಿನಿ ನೋಡ್ರಿ. ಅನ್ಕೊಂಡಿರಿ ಮತ್ತೆ ಏನೋ ಗ್ಯಾಸೇ ಒರೆಸಿಲ್ಲ. ಹಂಗೆ ಒರೆಸ್ಕೊಂಬಿಟ್ರೆ ಗ್ಯಾಸು ಕ್ಲೀನ್ ಇರ್ತೈತಿ, ಕೆಲಸನೂ ಕಮ್ಮಿ ಆಕೈತ್ರಿ. ನಾವು ಒಂದು 4 ರೊಟ್ಟಿ ಉಂಡಷ್ಟು ಸಮಾಧಾನ ನನಗೆ. ನಾನು ಎಷ್ಟು ಜಲ್ದಿ ಎದ್ದೀನಪ್ಪ ಅಂತಂದ್ರೆ. ನಮಸ್ಕಾರ, ವೆಲ್ಕಮ್ ಟು ತೂಜಾ ವ್ಲಾಗ್ ಚಾನಲ್. ಇವತ್ತು ಎದ್ದ ತಕ್ಷಣನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರ ಅನ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ಮುಖನೂ ತೊಳೆದಿಲ್ಲ. ನಾನು ಎದ್ದು ಬರೀ ಹಾಸಿಗೆ ತೆಗೆದು ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ಮುಖ ತೊಳ್ಕೊಂಡು ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳ್ಕೊಬೇಕು. ಬಾಂಡೆ ತುಂಬ ಸಿಂಕ್ ಫುಲ್ಲಾಗಿತ್ತು, ತೋರಿಸ್ತೀನಿ ನಿಮಗೆ. ಈಗ ಎದ್ದಿದ್ದೀನಿ. ಇನ್ನು ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ. ಇವತ್ತು ನಾನು ಎದ್ದಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಶುರು ಮಾಡೀನಿ. ಇವತ್ತಿನ ದಿನಚರಿ ಹಿಂಗಿರುತ್ತೆ ಅಂತ ನೋಡೋಣ. ಹಾಗೆ ಚಾನಲ್ ಹೊಸವ್ರು ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆಮೇಲೆ ಹೈಪ್ ಅಂತ ಬರುತ್ತೆ, ಪ್ಲೀಸ್ ಒಂದು ಹೈಪ್ ಮಾಡಿಬಿಟ್ಟು ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವತ್ತಿನ ನನ್ನ ಕೆಲಸಗಳು ಹೆಂಗಿರುತ್ತೆ ಅಂತ ನೋಡೋಣ. ಏನೊಂದು 10 ಮಂದಿ ಇದ್ದವ್ರು ಹಂಗೆ ಸಿಂಗ್ ತುಂಬ ಬಾಂಡೆ ತೊಗೊಂಬಿಟ್ಟಿನಿ ನೋಡ್ರಿ. ಈಗ ಎಷ್ಟು ಬಾಂಡೆ ತೊಗೊಂಬಿಟ್ಟಿನಿ, ಹಿಂಗೆಲ್ಲ ಇಟ್ಕೊಂಡು ಕೂತೀನಿ. ಇದು ರಂಗೋಲಿ ನಿನ್ನೆ ಹಾಕಿರೋದು, ಇವತ್ತಿಂದ ಅಂದ್ಕೊಂಡಿರೋ. ಮತ್ತೆ ಏನೋ ಗ್ಯಾಸೇ ಒರೆಸಿಲ್ಲ ನೋಡ್ರಿ. ಈಗ ಇಲ್ಲಿ ಇತ್ತು ಸಾಂಬಾರು ಖಾಲಿ ಅಂದ್ರೆ ಏನು ಮಾಡ್ತೀನಿ, ಜಾಸ್ತಿ ಹೊಲಸು ಮಾಡ್ಕೊಳ್ಳಲ್ಲ. ಗ್ಯಾಸ್ ಎಲ್ಲೆಲ್ಲಿ ಏನೇನು ಚಲ್ತದೆ ಅಲ್ಲಿ ಹಾಗೆ ಒರೆಸ್ಕೊಂಡ್ಬಿಡ್ತಾರಲ್ಲ, ಹಂಗೆ ಹೊಲಸು ಅನಿಸೋದಿಲ್ಲ. ಎಷ್ಟು ಹಂಗೆ ಒರೆಸ್ಕೊಂಬಿಟ್ರೆ ಗ್ಯಾಸು ಕ್ಲೀನ್ ಇರ್ತೈತಿ, ಕೆಲಸನೂ ಕಮ್ಮಿ ಆಕೈತ್ರಿ. ನಾವು ಇವೆಲ್ಲ ನೈಟ್ ಏನೇನು ತೊಗೊಂಡಿರ್ತೀನಿ ಅಲ್ಲೇ ಇಟ್ಬಿಟ್ಟು ನಿದ್ದೆ ಮಾಡಿರ್ತೀನಿ. ಮೆಂತ್ಯ ನೆನೆಸಿಟ್ಟಿನಿ ನೋಡ್ರಿ. ಈಗ ಇದೊಂದು ಬಟ್ಲು ನೀರು ಕುಡಿದು ಮೆಂತ್ಯ ತಿಂದ್ಬಿಟ್ರೆ ಒಂದು 4 ರೊಟ್ಟಿ ಉಂಡಷ್ಟು ಸಮಾಧಾನ ನನಗೆ. ಇವಿಷ್ಟು ಬಾಂಡೆ ತೊಳ್ಕೊಂಡು ಕಸ ಉಳ್ಕೊಂಡು ಬರ್ತೀನ್ರ ಅಂತ. ಹೊರಗಿನ ವಾತಾವರಣ ಹಿಂಗದ. ನಾವು ಎಷ್ಟು ಜಲ್ದಿ ಎದ್ದೀನಪ್ಪ ಅಂತಂದ್ರೆ ಹೇಳಿದ್ರೆ ಮತ್ತು ನೀವು ಅದೇ ರೂಢಿ ಮಾಡ್ಕೊಂಬಿಡ್ತೀರಿ. ಬೇಡ, ಅಷ್ಟು ಬೇಗ ಜಲ್ದಿ ಹೇಳೋದು ರೂಢಿ ಮಾಡ್ಕೊಬೇಡ್ರಿ. ನೀವು ಹೆಂಗೆ ಹೇಳ್ತೀರ ಹಾಗೆ ಹೇಳ್ರಿ. ನಂತರ ಎದ್ಬಿಟ್ರೆ ಉದ್ಧಾರ ಆಗಲ್ಲ ಯಾರು. ಅಂದರೆ ಉದ್ಧಾರ ಭಾಳ ಜಲ್ದಿ ಆ ಥರ ಅಷ್ಟು ಜಲ್ದಿ ಉದ್ಧಾರ ಆಗೋದು ಬೇಡ ಅಂತೇಳಿ ನಿಧಾನಕ್ಕೆ ಆಗಕತ್ರಿ. ಓಕೆ ರೀ. ಅಷ್ಟು ಕೆಲಸ ಮನ್ಯಾಗ ಏನು ಕೆಲಸ ಐತಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತೀನಿ. ಆಯ್ತು ನೋಡ್ರಿ, ಇಷ್ಟೊತ್ತಾಯ್ತು. ಎಲ್ಲ ಕಸ ಹುಡ್ಗೋದು ಬಂಡೆ ತಿಕ್ಕೋದು ಎಲ್ಲ ಕೆಲಸ ಮುಗೀತು. ಗ್ಯಾಸ್ ಕಟ್ಟೆಲ್ಲ ಚುಚ್ಚಾಯಿತು ನೋಡ್ರಿ. ಬಾಂಡೆ ಎಷ್ಟೊಂದು ತಿಕ್ಕಿ ಗುಡ್ಡೆ ಹಾಕ್ಬಿಟ್ಟಿದ್ದೀನಿ. ಸಿಂಕೆಲ್ಲ ತೊಳೆದು, ಗ್ಯಾಸ್ ಎಲ್ಲ ತೊಳೆದು, ಚಾಯ್ ಎಲ್ಲ ಕುಡಿದು. ರಂಗೋಲಿ ಹಾಕಕ್ಕೆ ಬರಲ್ಲ, ಹೆಂಗೆ ಸಣ್ಣ ಮಕ್ಕಳು ಹಾಕ್ಯಾಳ ಅಂತೇಳಿ ನಗಾಕ್ ಹೋಗ್ಬೇಡ್ರಿ. ಹಿಂಗೆ ರಂಗೋಲಿ ಹಾಕೀನಿ. ಯಾಕೆ ನಾ ವಿಡಿಯೋ ಮಾಡಾತೀನಲ್ಲ, ಮರ್ಯಾದಿಲ್ಲ ಹುಡ್ಯಕ್ಕೆ. ಕಸ ಎಲ್ಲ ಗುಡಿಸಿ ನೋಡ್ರಿ. ಯಾಕೆ ಸಾಕಾಗೈತ್ರಿ ನನಗಂತೂ. ನಾನೊಂದು ಮಾಡಕ್ಕೆ ಹೋದ್ರೆ ಅವ್ರೊಂದು ಮಾಡ್ತಾರೆ. ನಾ ವಿಡಿಯೋ ಮಾಡ್ತಿರ್ತೀನಿ, ಅವ್ರು ಹಾಡ ಚಾಲು ಮಾಡ್ತಾರೆ ನೋಡ್ರಿ. ಕೆಲಸ ಎಲ್ಲ ಚೊಚ್ಚಾಯ್ತು, ಬಾಂಡೆ ಎಲ್ಲ ತೊಳೆದಾಕಿದೆ. ಇಷ್ಟೆಲ್ಲ ಕೆಲಸ ಮುಂಜಾನೆ ಎದ್ದಿದ್ದು ಎಷ್ಟು ಜಲ್ದಿ ಎದ್ದೀನಿ ಅಂತ ಹೇಳಿದ್ನಿಲ್ಲ ನಿಮಗೆ. ಎದ್ದಿದ್ದೆ ಭಾಳ ಲೇಟಾಗಿ ಎದ್ದಿನ, ಹಾಗಾಗಿ ಕೆಲಸಗಳು ಭಾಳ ಲೇಟ್ ಆಯ್ತು. ಟೈಮ್ ನೋಡ್ರಿ 9 ಅಲಾಕತ್ತಿನ. ಜಳಕಿಲ್ಲ ಅಂದ್ರೆ ಯಾರೇ ಮನ್ಯಾಗ ಹಿರಿಯರು ಇದ್ರೆ ತಿಳ್ಕೊಂಡು ನೀವು ಕ್ಯಾಕರ್ಸ್ ಮಕ್ಕ ಕೂಗುದು ಮಕ್ಕಳ ಅವ್ರು ಉಗುಳ್ನಾಗ ಜಳಕ ಮಾಡ್ಬೇಕಾತಿತ್ತು. ನಾ ಹಂಗಾತಿತ್ತು ಪರಿಸ್ಥಿತಿ. ಕೆಲಸ ಎಲ್ಲ ಆಯಿತು. ಜಳಕ ಮಾಡಿ ಬಂದು ಒಳಕ ಹೊಟ್ಟೆ ಸಿಗ್ತೈತಿ. ಅದಕ್ಕೇನು ಮಾಡ್ಬೇಕಂತ ಗೊತ್ತಾಗಲಾಗಿತ್ತು. ಏನು ನಾಷ್ಟ ಮಾಡೋದು ಬೇಸರ ಆಗ್ಬಿಟ್ಟೈತ್ರ. ನಾಷ್ಟ ಮಾಡೋದಂದ್ರೆ ನನಗಂತೂ ಏನು ಮಾಡೋದು ಏನು ಬಿಡೋದು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಓಕೆ, ಫಸ್ಟ್ ಹೋಗಿ ಜಳಕಾರ ಮಾಡ್ಕೊಂಬರ್ತೀನಿ. ಯಾರ ಕೂಸು ಹುಟ್ಟಕ್ಕಿನ ಮೊದಲೇನೋ ಕುಂಚಿಗೇನು ಕುಲಾಯಿ ಹೊಲ್ದಿಟ್ಟಿದ್ರು. ಹಂಗೆ ನಂದಿನ ಜಳಕನ ಮಾಡಿಲ್ಲ, ಊಟ ಚಿಂತೆ ಮಾಡತ್ತೀನಿ. ನಾನು ಬಕಾಸುರ ವಂಶದವಳು. ಜಳಕ ಆಯ್ತು ರೀ. ರೊಟ್ಟಿ ಮಾಡ್ಬೇಕಂತ ಹೇಳ್ಬಿಟ್ಟು ಹಿಟ್ಟು ನಾದಿಟ್ಟಿನಿ, ಬಿಡಾಕತ್ತೀನಿ. ಬಡ ರೊಟ್ಟಿ ಬಿಡ್ಕಿಸಿ ವಿಡಿಯೋ ಮಾಡತ್ತೀನಿ. ಯಾಕಂದ್ರೆ ಮಾತಾಡೋ ಮಾತುಗಳು ಮರ್ತೇ ಹೋಗ್ಬಿಟ್ಟಿರ್ತೀನಿ. ಹೇಳ್ಬಿಟ್ಟು ಮತ್ತು ರೊಟ್ಟಿ ಮಾಡೋಣ ಅಂತೇಳಿ ಒಂದು ರೊಟ್ಟಿ ಹಂಚನ ಹಾಕಿನಿ. ಇಲ್ಲಿ ಒಳ್ಳೆ ಮಾಡಿಟ್ಟಿನಿ. ವಿಡಿಯೋ ಸ್ಟಾರ್ಟ್ ಮಾಡೀನಿ. ಏನಪ್ಪ ಅಂತಂದ್ರೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಸ್ನೆಸ್ಸು ತುಂಬ ಚೆನ್ನಾಗಿದೆ.
ಹಾಗಾಗಿ ಏನಪ್ಪ ಅಂತಂದ್ರೆ ಈಗ ಇಷ್ಟು ರೊಟ್ಟಿ ಮಾಡಿ ನೋಡ್ರಿ, ಇರೋದಿಬ್ಬರಿಗೆ ಇಷ್ಟು ರೊಟ್ಟಿ ಬೇಕೇನಂತ ನೀವು ಕೇಳ್ಬೋದು. ಹೌದು, 3 ಟೈಮ್ಗೆ ಆಗೋಷ್ಟು ಒಂದೇ ಸತಿ ಮಾಡಿಬಿಡೋಣ ಅಂತ ಇದ್ದೀನಿ. ಯಾಕಂದ್ರೆ ಮಧ್ಯಾಹ್ನ ಟೈಮಲ್ಲಿ ಮೀಟಿಂಗ್ ಇರ್ತೈತಿ, ನೀವು ಮೀಟಿಂಗ್ದಾಗ ಸಿಕ್ಕಾಪಟ್ಟೆ ಬಿಜಿ ಇರ್ತೀವಿ. ಹಾಗಾಗಿ ಮತ್ತು ಅಡುಗೆ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಬಿಸ್ನೆಸ್ ಮಾಡಕತ್ತೀವಿ ಅಂದಮೇಲೆ ಸ್ವಲ್ಪ ತುಂಬ ಇಂಟ್ರೆಸ್ಟಾಗಿ ಮಾಡಬೇಕಾಕೈತಿ. ಅದಕ್ಕೋಸ್ಕರ ಜಲ್ದಿ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಲೇಟಾಗಿದ್ದು ಬೈಸ್ಕೊಂಡಿನಿ. ಅದಕ್ಕಾಗಿ ಬೈದರು, ಫೋನ್ ಮಾಡೇ ಬೈದರು ನನ್ನ ಪಾರ್ಟ್ನರ್ಗಳು. ಏನು ನೀನು ಬೇಗ ಎದ್ದಾಳಕ್ಕಾಗಲ್ಲ, ಜಲ್ದಿ ಅದು ಕೆಲಸ ಮುಗಿಸ್ಕೊ, ನೀನು ಇಷ್ಟೋ ತನಕ ಹೆಂಗೆ ಜಲ್ದಿ ರೊಟ್ಟಿ ಅದೆಲ್ಲ ಮಾಡಿಬಿಟ್ಟು ಜಲ್ದಿ ಖುಲ್ಲಾಗು, ಮೀಟಿಂಗ್ ಜಲ್ದಿನ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿಬಿಟ್ರು. ಹಾಗಾಗಿ ಒಂದೇ ಸತಿ ಹಿಟ್ಟನ್ನ ನಾದ್ಕೊಂಡೆ. ಜಳಕ ಮಾಡತ್ತಾನ ನೆನಪಿದ್ದಿದ್ದೆ, ಜಳಕ ಮಾಡಿ ಬಂದ್ಬೇಕು ಮತ್ತು ನೆನಪಾಯಿತು. ಅವ್ರು ಮೊದಲೇನು ಮುಂಜಾನೆ 7 ಗಂಟೆಗೆ ಹಚ್ಚಿ ಬೈದಾರು, 7-7:15 ಬೈದಾರು. ಆದ್ರೂ ನಾನು ಲೇಟ್ ಮಾಡಿದೆ ಅಂತ ಮತ್ತೆ ತಿರ್ಗಿ ಬೈತಾರೆ. ಅದಕ್ಕೆ ಸ್ವಲ್ಪ ಜಲ್ದಿ ರೊಟ್ಟಿ ಮಾಡಿಬಿಟ್ಟು ಈಗ ಮೀಟಿಂಗ್ಗೆಲ್ಲ ಜಾಯಿನ್ ಆಗಬೇಕು. ಓಕೆ ರೀ, ಮತ್ತೆ ಸಿಗ್ತೀನಂತ ರೊಟ್ಟಿ ಮಾಡಿ ಜಲ್ದಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ನೋಡಿರಿ ಎಷ್ಟು ರೊಟ್ಟಿ ಮಾಡಿದೆ, ಎಷ್ಟು ರೊಟ್ಟಿ ಐತೆ. ಒಂದು ಸ್ವಲ್ಪ ಚಪಾತಿ ಮಾಡಿದೆ, ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ದದ, ಇಲ್ಲಿ ಮುಚ್ಚಿಟ್ಟಿನಿ ಚಪಾತಿ ಹಿಟ್ಟು. ಈಗ ಹಾಲು ತೊಗೊಂಬಂದರು, ಕಾಯ್ಸಕ್ಕಿಟ್ಟಿನಿ. ಇದೊಂಥರ ಪಲ್ಯ, ಕಾಳು ಪಲ್ಯ ಮಾಡಿದೆ, ಬೇಳೆ ಪಲ್ಯ. ಅದು ಖಾಲಿ ಆಗಿತ್ತು. ಸ್ವಲ್ಪ ಮಸಾಲ ರೈಸ್ ಮಾಡಿದ್ದೀನಿ. ಇಲ್ಲಿ ಕಾಫಿ ಮಾಡೋಕ್ಕಂತ ಹಾಲು ಕಾಯ್ಸಕ್ಕಿಟ್ಟಿನಿ. ಇಲ್ಲಿ ಟೊಮೊಟೊ ಪಲ್ಯ ರೆಡಿ ಆಗೈತಿ. ಈಗ ನಾ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಇದ್ರಾಗ ಏನು ಇಟ್ಟೀನಿ, ಅಯ್ಯೋ ಇದ್ರಾಗ ಹಾಲು ಅದಾವ. ಇಷ್ಟೆಲ್ಲ ಆಯ್ತು ನೋಡ್ರಿ. ಇನ್ನು ಈ ಮಾಡಿರುವಂಥ ರೊಟ್ಟಿ ಸದ್ದು ಊಟ ಮಾಡಿಬಿಟ್ಟು ಮುಂದಿನ ಕೆಲ್ಸಕ್ಕೆ ರೆಡಿ ಆಗ್ಬೇಕು ನೋಡ್ರಿ.